ಇನ್ನು ನಾವು ಕುಂಭ ಗಮನಿಸೋಣ. ಕುಂಭರಾಶಿಯವರಿಗೆ ವಾರದಾದಿಯಲ್ಲಿ ಮಕ್ಕಳಿಂದ ಅತಿಯಾದ ಅಸಮಾಧಾನ ಉಂಟಾಗ್ತಕ್ಕಂಥದ್ದು ಮಂಗಳವಾರ ಮತ್ತು ಬುಧವಾರದ ಮಟ್ಟಿಗೆ ಕಿರಿಕಿರಿ ಆಗೋಗ್ಬಿಡುತ್ತೆ. ಆ ಥರದೊಂದು ಲಕ್ಷಣ ಇದೆ. ಸಭೆಗಳಲ್ಲಿ ಕಲಹಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅಸಮಾಧಾನಗಳು ಏರ್ಪಾಡಾಗ್ತಕ್ಕಂಥದ್ದು. ಎಲ್ಲೋ ಸಭೆಗೆ ಹೋಗಿರ್ತೀರ ಮತ್ತೆಲ್ಲೋ ಅಂಥ ಕಡೆ ಸ್ವಲ್ಪ ಹುಷಾರಾಗಿರ್ತಕ್ಕಂಥದ್ದು. ಮೀಟಿಂಗ್ಗಳಲ್ಲೇ ಆಗಬಹುದು, ಅಲ್ಲಿ ಸ್ವಲ್ಪ ಹುಷಾರು. ಚಿತ್ತ ಕೆರಳಿ ಬಿಡುತ್ತೆ, ಆ ಥರದೊಂದು ಸಾಧ್ಯತೆ ಇದೆ. ಸಾಕತ್ಲಾಗೆ ಎದ್ದು ಹೋಗಬೇಡ, ಆ ಥರದೊಂದು ಕಿರಿಕಿರಿ ಆಗೋ ಸಾಧ್ಯತೆ ಇರುತ್ತದೆ ವಾರದ ಆದಿಯಲ್ಲಿ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಗುರುವಾರದ ನಂತರದಲ್ಲಿ ಚಂದ್ರನ ಬದಲಾವಣೆ ಆಗುತ್ತಲ್ಲ, ಅಂದರೆ ಸಂಚಾರ ಚೆನ್ನಾಗಿದೆ. ಅಲ್ಲಿ ವೃತ್ತಿಯಿಂದ ಸ್ವಲ್ಪ ಸಮಾಧಾನ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಹಣಕಾಸಿನಲ್ಲೂ ಸ್ವಲ್ಪ ಮಟ್ಟಿಗೆ ಅಲ್ಲಿ ಧನಸ್ಥಾನದಲ್ಲೂ ಮಂದಿ ಸಂಚಾರವಾಗುತ್ತೆ. ಹೀಗಾಗಿ ಸ್ವಲ್ಪ ಅನಗತ್ಯ ವ್ಯಯಗಳೂ ಇದ್ದಾವೆ. ಸ್ವಲ್ಪ ಹುಷಾರಾಗಿರಬೇಕು. ಹಣ, ಆಹಾರ ಈ ವಿಚಾರಗಳಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಕೊನೆ ವೇಳೆಗೆ ಶುಕ್ರವಾರ ಶನಿವಾರ ವೀಕೆಂಡ್ ಬಂತು ಅಂತ ಹೇಳಿ ಮನೆ ಬಾಗಿಲು ಹಾಕೊಂಡು ಹೊರಗೆ ಹೋದರೆ ಕಷ್ಟವೇ ಆಗಿಬಿಡುತ್ತೆ. ಆಹಾರ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ವೃತ್ತಿಯಲ್ಲಿ ಕೊನೆಗೆ ಅಸಮಾಧಾನವೇ ಸೂಚಿಸ್ತಾ ಇದೆ. ಹೀಗಾಗಿ ಅಲ್ಲೂ ಸಮಾಧಾನ ಬೇಕು, ಬಹಳ ಮುಖ್ಯವಾಗಿ ಸಮಾಧಾನ. ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಮೊಸರು ದಾನ ಮಾಡಿ. ಇದು ನೋಡಿ ಕಿರಿಕಿರಿಗಳನ್ನ, ಆ ಚಿತ್ತ ಕೆರಳುವುದು ಇದೆಲ್ಲ ಸಮಾಧಾನ ಮಾಡುತ್ತೆ. ಹೀಗಾಗಿ ಮೊಸರು ಪ್ರತಿದಿನ ನಾಳೆಯಿಂದ ತೊಗೊಂಡು ಹೋಗ್ಕೊಟ್ರೆ ತುಂಬಾ ಒಳ್ಳೆಯದು. ಶನಿವಾರದವರೆಗೆ ಮಾಡಿ. ಇನ್ನು ಮೀನರಾಶಿ ಗಮನಿಸೋಣ. ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ತ್ರೀಯರಿಗೆ ಸ್ವಲ್ಪ ನಷ್ಟ, ಸೋಲು, ದುಃಖ, ವ್ಯಥೆ ಇದೆ. ಭೂ ವಿವಾದಗಳು ಬರ್ತಕ್ಕಂಥದ್ದು, ಪೆಟ್ರೋಲಿಯಂ ಉತ್ಪನ್ನಗಳು ಅಂತಹ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ತಗಾದಗಳು ಬರ್ತಕ್ಕಂಥದ್ದು. ನೀವು ಕೂಡ ಬೆಂಕಿ ವಿಚಾರದ ಸ್ವಲ್ಪ ಹುಷಾರಾಗಿರಬೇಕು. ಈ ವಿಚಾರದಲ್ಲೆಲ್ಲ ಗಮನ ಇಟ್ಕೊಳ್ಳಿ. ವೃತ್ತಿಯಲ್ಲಿ ಅಸಮಾಧಾನ ಇದೆ, ಅದೇ ಬೆಂಕಿ ಅವಘಡಗಳು ಈ ಥರದ್ದೆಲ್ಲ ಸಾಧ್ಯತೆ ಇದೆ. ಹುಷಾರು. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಗುರುವಾರದ ನಂತರದಲ್ಲಿ ದೇವಸ್ಥಾನ ಭೇಟಿ, ಸಜ್ಜನರ ಸಂಪರ್ಕ, ವೃತ್ತಿಯಲ್ಲಿ ಅನುಕೂಲ, ಸ್ವಲ್ಪ ಟರ್ನ್ ಆಗುತ್ತೆ. ಬುಧವಾರದವರೆಗೆ ಇದ್ದಂಥ ಫಲಗಳೆಲ್ಲ ಸ್ವಲ್ಪ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಸ್ವಲ್ಪ ಆರೋಗ್ಯ ಮತ್ತು ಸಂಗಾತಿ ವಿಚಾರದ ಸ್ವಲ್ಪ ಹುಷಾರು. ಅದೇನಂಥ ಪ್ರಮಾದ ಅಲ್ಲ, ಆತಂಕ ಬೇಡ. ಆರೋಗ್ಯ ವಿಚಾರದ ಸ್ವಲ್ಪ ಹುಷಾರಾಗಿರಬೇಕು. ಕಣ್ಣು ಮತ್ತು ಕಾಲಿನ ಬಾಧೆ ಸೂಚಿಸ್ತಾ ಇದೆ. ಚರ್ಮ ಸಂಬಂಧಿ ತೊಂದರೆ ಸೂಚಿಸ್ತಾ ಇದೆ. ಹುಷಾರು. ಇದಕ್ಕೇನಪ್ಪ ಪರಿಹಾರ? ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಅಲ್ಲಿ ಪಂಚಾಮೃತ ಸೇವೆ ಮಾಡಿಸಿ ಸುಬ್ರಹ್ಮಣ್ಯ ಕವಚವನ್ನು ಹೇಳ್ಕೊಳ್ಳಿ. ಅದು ನಿಮಗೆ ಬಲ ಕೊಡುತ್ತೆ. ಇದು ದ್ವಾದಶ ರಾಶಿ ಫಲಾಫಲ. ಈಗ ದಾವಣಗೆರೆಯಿಂದ ಪ್ರಭುಕುಮಾರ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಪ್ರಭುಕುಮಾರ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು ಮೇಡಮ್? ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ಮಗನ ಬಗ್ಗೆ? ಹೌದು, ಮಂಜುನಾಥ್ ಅಂತ ಹೆಸರು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 4/10/1996. 4/10/96. ಟೈಮು? ಶತಭಿಷ ನಕ್ಷತ್ರ, ಸಾಯಂಕಾಲ 4:30. 4:30. ಓಕೆ, ಏನು ಪ್ರಶ್ನೆ? ಮಗನ ಎಜುಕೇಶನ್ ಕಂಪ್ಲೀಟ್ ಆಗಿದೆ, ಅವ್ನಿಗೆ ಜಾಬ್ ಆಗಬೇಕು, ಪ್ಲಸ್ ಮದುವೆ ಮಾಡಬೇಕು. ಜಾಬ್ ಮತ್ತೆ ಮದುವೆ. ಮಾತಾಡಿ ಶಾಸ್ತ್ರಿಗಳ ಹತ್ರ. ನಮಸ್ಕಾರ ಕುಮಾರ್. ನಮಸ್ಕಾರ. ಗೊತ್ತಾಯ್ತು ಪಾಪ, ಒಂದು ವೃತ್ತಿ ಬಗ್ಗೆ ಆತಂಕ ಇದೆ ನಿಮಗೆ ಮತ್ತು ವಿವಾಹದ ಬಗ್ಗೆ ಇದೆ ಅಲ್ವಾ? ವೃತ್ತಿ ವಿವಾಹ ಎರಡಕ್ಕೂ ಸ್ವಲ್ಪ ತೊಡಕುಗಳಿದ್ದಾವೆ. ಏನಪ್ಪ ಅಂದರೆ, ಈ ಶತ್ರುವಿನ ಮನೆಯಲ್ಲಿ ಕರ್ಮಾಧಿಪತಿ ಕೂತಿದ್ದಾನೆ ಮತ್ತು ಅಷ್ಟಮಾಧಿಪತಿ ಸಪ್ತಮ ಸ್ಥಾನದಲ್ಲಿ ವಿವಾಹ ಸ್ಥಾನದಲ್ಲಿ ಇರ್ತಕ್ಕಂಥದ್ದು, ಶುಕ್ರನೂ ಅಲ್ಲಿರ್ತಕ್ಕಂಥದ್ದು. ಇದೆರಡು ಸ್ವಲ್ಪ ತೊಡಕಿದೆ. ಹೀಗಾಗಿ ಬುಧ ಶುಕ್ರ ಎರಡು ಗ್ರಹಶಾಂತಿ ಬೇಕು. ಆ ಸಂದರ್ಭದಲ್ಲಿ ಗ್ರಹಶಾಂತಿಗಳು ಮಾಡುವ ತಕ್ಷಣವೇ ಒಂದು ದಾರಿ ಗೊತ್ತಾಗ್ಬಿಡುತ್ತೆ. ದಾರಿ ಸುಲಭ ಆಗುತ್ತೆ ಅವರಿಗೆ. ನೀವೇನು ಪ್ರಯತ್ನ ಮಾಡ್ತಾ ಇದ್ದಾರೋ ಅವರು, ನೀವು ಪಾಪ ಆತಂಕದಿಂದ ಪ್ರಯತ್ನ ಮಾಡ್ತಾ ಇದ್ದೀರಾ, ಆ ಪ್ರಯತ್ನ ಫಲ ಸಿಗ್ತಾ ಇಲ್ಲವಂತ ಕಂಗಾಲಾಗಿದ್ದೀರಾ. ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ, ನಿರಾಶೆ ಆಗ್ತಾ ಇದ್ದಾರೆ. ಇದು ನಿವಾರಣೆಯಾಗುತ್ತೆ. ಶುಕ್ರ ಬುಧ ಶಾಂತಿ ಮಾಡಿಸಿ, ತುಂಬ ಸಹಾಯವಾಗುತ್ತೆ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.